ಬೆಟ್ಟಗುಡ್ಡಗಳ ಅರಣ್ಯ ಪ್ರದೇಶದಲ್ಲಿ ಒಂದು ದೊಡ್ಡ ಅರಮನೆ ಇತ್ತು. ರಾಜನ್ ಮತ್ತೆ ಮಾಧವ್ ಬೈಕಲ್ಲಿ ಬರ್ತಾ ಇದ್ರು. ಆಗ ಜೋರಾಗಿ ಮಳೆ ಸುರಿಯೋಕ್ಕೆ ಶುರು ಆಯಿತು. ಅಲ್ಲ ಕಣೋ, ಇದೇನಾಗೋಯ್ತು? ಒಂದ್ ಕಡೆ ಸಿಕ್ಕಾಪಟ್ಟೆ ಚಳಿ ಇದೆ, ಅದು ಅಲ್ಲದೆ ಈಗ ಮಳೆ ಬೇರೆ ಶುರುವಾಗಿದೆ. ಒಂದ್ ಕೆಲಸ ಮಾಡೋಣ, ಯಾವ್ದಾದ್ರು ಮರದ ಕೆಳಗಡೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ಹೋಗೋಣ. ನಿನಗೆ ತಲೆ ಕೆಟ್ಟಿದ್ಯಾ? ಮಳೆ ಜೊತೆಗೇನೆ ಸಿಡ್ಲು ಕೂಡ ಬಡಿತಾ ಇದೆ. ಯಾವಾಗಲೇ ಆಗಲಿ ಸಿಡಿಲು ಬಡಿಯೋವಾಗ ಮರದ ಕೆಳಗಡೆ ನಿಂತ್ಕೋಬಾರ್ದು. ಸರಿಯಾಗಿ ಹೇಳ್ದೆ ನೀನು. ನಾನಂತೂ ಮರ್ತೇ ಹೋಗಿದ್ದೆ ಸಿಡ್ಲು ಎಷ್ಟೊಂದ್ಸಲ ಮರಕ್ಕೆ ಹೊಡೆಯುತ್ತೆ ಅಂತ. ಆಗ ರಾಜನ್ ದೃಷ್ಟಿ ಆ ಸುಂದರವಾದ ಅರಮನೆ ಮೇಲೆ ಬಿತ್ತು. ಆ ಅರಮನೆ ಕಾಡಲ್ಲಿ ಹೊಳಿತಾ ಇತ್ತು. ಒಂದು ಕೆಲಸ ಮಾಡೋಣ ಮಾಧವ್, ಆ ಪ್ಯಾಲೇಸ್ ಒಳಗಡೆ ಹೋಗೋಣ. ಮಳೆ ನಿಂತು ಹೋದ್ಮೇಲೆ ನಾವು ಅಲ್ಲಿಂದ ಹೊರಡೋಣ. ನಿನ್ನ ತಲೆ ಏನಾದರೂ ಸರಿ ಇದೆಯಾ? ನಾನು ಈ ಪ್ಯಾಲೇಸ್ ಬಗ್ಗೆ ತುಂಬ ಭಯಾನಕವಾದ ಕಥೆಗಳನ್ನ ಕೇಳಿದ್ದೀನಿ. ಅದೆಲ್ಲ ಕಟ್ಟುಕತೆ ಆಗಿರುತ್ತೆ ಅಷ್ಟೇ ಕಣೋ. ಈ ಪ್ಯಾಲೇಸು ಎಷ್ಟೋ ವರ್ಷಗಳಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೊಂಡಿದೆ. ಇದೆಲ್ಲ ಸರ್ಕಾರಕ್ಕೆ ಸೇರಿದ್ದು. ನಡಿ ಹೋಗೋಣ, ಇಲ್ಲಾಂದರೆ ಹುಷಾರು ತಪ್ತೀವಿ. ಮಾಧವ್ಗೆ ಇಷ್ಟ ಇಲ್ಲ ಅಂದ್ರೂ ರಾಜನ್ ಜೊತೆ ಅರಮನೆ ಒಳಗಡೆ ಹೋದ. ಮಾಧವ್ ಅರಮನೆ ಒಳಗಡೆ ಕಾಲಿಟ್ಟ ತಕ್ಷಣ ಮಾಧವ ಅರಮನೆಯನ್ನ ನೋಡ್ತಾನೆ ಇದ್ದ. ಅಲ್ಲ ಕಣೋ, ಈ ಪ್ಯಾಲೇಸು ತುಂಬಾ ಸುಂದರವಾಗಿದೆ. ಖಂಡಿತವಾಗ್ಲೂ ಯಾವುದೋ ಮಹಲ್ ತರನೇ ಕಾಣಿಸ್ತಾ ಇದೆ. ಬಟ್ ನೀನ್ ಸುಮ್ಮನೆ ಹೆದರ್ಕೊಂಡೆ ಅಷ್ಟೇ. ರಾಜನ್ ಹೇಳೋ ಅಷ್ಟರಲ್ಲಿ ಆ ಅರಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಪ್ಪು ಆವರಿಸಿತು. ಮಾಧವ್ ಭಯ ಪಟ್ಕೊಂಡು ಯೋಚನೆ ಮಾಡ್ತಿದ್ದ, ಅರಮನೆಯಲ್ಲಿ ಕತ್ಲು ಹೇಗಾಯ್ತು ಅಂತ. ಈಗಷ್ಟೇ ಈ ಅರಮನೆಯಲ್ಲಿ ಎಷ್ಟೊಂದು ಬೆಳಕಿತ್ತಲ್ಲ ಅಂತ. ರಾಜನ್ ತನ್ನ ಟಾರ್ಚ್ ತಗೊಂಡು, ಚಿಂತೆ ಮಾಡಬೇಡ, ಇದು ಕಾಡಿನ ಪ್ರದೇಶ ಅಲ್ವಾ, ಕರೆಂಟ್ ಹೋಗಿರ್ಬೇಕು. ನಾನು ಟಾರ್ಚ್ ಆನ್ ಮಾಡ್ತೀನಿ. ರಾಜನ್ ಟಾರ್ಚ್ ಆನ್ ಮಾಡ್ತಾನೆ. ಆಗ ರಾಜನ್ ಜೋರಾಗಿ ಕಿರಿಸ್ತಾನೆ. ಏನಾಯ್ತೋ ರಾಜನ್, ಹೇಳೋ ಏನಾಯ್ತು? ಇಷ್ಟು ಹೇಳಿ ಮಾಧವ್ ರಾಜನ್ ಕೈಯಲ್ಲಿರೋ ಟಾರ್ಚ್ ಅನ್ನ ಕಸಿದ್ಕೊಳ್ತಾನೆ. ಮಾಧವ್ ಟಾರ್ಚ್ ಅನ್ನ ರಾಜನ್ ಮೇಲೆ ಬಿಟ್ಟಾಗ ಮಾಧವ್ ಕೂಡ ಜೋರಾಗಿ ಕಿರ್ಚೋಕ್ಕೆ ಶುರು ಮಾಡ್ತಾನೆ. ರಾಜನ್ ಮುಖ ತುಂಬಾನೇ ಭಯಂಕರವಾಗಿ ಬದಲಾವಣೆಯಾಗಿತ್ತು. ಅವನ ಕಣ್ಗುಡ್ಡೆಗಳು ಬೆಳ್ಳಗೆ ಕಾಣಿಸ್ತಾ ಇತ್ತು. ಹೇಗನ್ನಿಸ್ತಾ ಇತ್ತಂದ್ರೆ ರಾಜನ್ ಸತ್ತು ತುಂಬಾ ವರ್ಷಗಳಾಗಿ ಅವನ್ ಶವ ಮುಂದೆ ನಿಂತಿರೋ ತರ ಇತ್ತು. ಮಾಧವ್ ಕಿರಿಸ್ತಾ, ಆಗ ಮಾಧವ್ ಜೋರಾಗಿ ಕಿರಿಸ್ತಾ ಅರಮನೆಯಿಂದ ಓಡ್ ಹೋಗ್ತಾನೆ. ಆರ್ಯನ್ ತುಂಬಾ ಖುಷಿಯಾಗಿ ಸಂಜೆ ಹೊತ್ತು ತನ್ನ ಮನೆಗೆ ಬರ್ತಾನೆ. ಅವನು ಅಡಿಗೆ ಮನೆಗೆ ಹೋಗ್ತಾನೆ. ಅಲ್ಲಿ ಅವನ ಹೆಂಡತಿ ಅಡಿಗೆ ಮಾಡ್ತಾ ಇರ್ತಾಳೆ. ಏನ್ ವಿಷಯ, ನೀವು ತುಂಬಾ ಖುಷಿಯಾಗಿ ಕಾಣಿಸ್ತಾ ಇದ್ದೀರಾ? ಒಂದ್ ಗುಡ್ ನ್ಯೂಸ್ ಇದೆ ಲಕ್ಷ್ಮಿ. ಒಂದ್ ವೇಳೆ ನೀನಿದ್ನ ಕೇಳಿದ್ರೆ ನೀನು ಕೂಡ ಖುಷಿಯಲ್ಲಿ ತೇಲಾಡ್ತೀಯ. ಈಗ ಬೇಗ ಹೇಳಿ, ನೀವು ಇಷ್ಟೊಂದು ಯಾಕೆ ಖುಷಿಯಾಗಿದ್ದೀರಾ? ನಿನಗೆ ಗೊತ್ತಾ, ನನಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಸಿಕ್ತು. ಮತ್ತೆ ನನ್ನ ಪೋಸ್ಟಿಂಗ್ ಮನಾಲಿಯ ಸುಂದರವಾದ ಜಾಗದಲ್ಲಾಗಿದೆ. ನೀನ್ ಯಾವಾಗ್ಲೂ ಹೇಳ್ತಿದ್ಯಲ್ಲ ಕಾಡ್ ನೋಡ್ಬೇಕು ಅಂತ. ಅಷ್ಟೇ ಅಲ್ಲದೆ ಸರ್ಕಾರ ನನಗೆ ಕಾಡಿನ ಮಧ್ಯದಲ್ಲೇ ಒಂದು ಸುಂದರವಾದ ದೊಡ್ಡ ಬಂಗ್ಲೆ ಕೂಡ ಕೊಟ್ಟಿದ್ದಾರೆ. ಮಾರನೇ ದಿನ ಆರ್ಯನ್ ತನ್ನ ಗೆಳೆಯನಾದ ಅಭಿಮನ್ಯು ಜೊತೆ ತನ್ನ ಕುಟುಂಬದ ಜೊತೆ ಮನಾಲಿಗೆ ಫ್ಲೈಟ್ ಅಲ್ಲಿ ಹೋಗ್ತಾರೆ. ಮನಾಲಿ ಏರ್ಪೋರ್ಟ್ ಹೊರಗಡೆ ಒಂದು ಸರ್ಕಾರದ ಗಾಡಿ ಅವ್ರಿಗಾಗಿ ವೇಟ್ ಮಾಡ್ತಾ ಇತ್ತು. ರಾತ್ರಿ 2 ಗಂಟೆ ಸುಮಾರು ಆರ್ಯನ್ ಒಂದು ಹಳೆಯದಾದ ಅರಮನೆ ಮುಂದೆ ನಿಂತ್ಕೊಂಡಿರ್ತಾನೆ. ಆರ್ಯನ್ ಜೀಪ್ ಡ್ರೈವರ್ಗೆ ಹೇಳ್ತಾನೆ, ಇದಂತೂ ನಿಜವಾಗ್ಲೂ ತುಂಬಾ ಸುಂದರವಾದ ಪ್ಯಾಲೇಸು. ಮತ್ತೆ ಇದನ್ನ ಕಟ್ಟಿ ತುಂಬಾ ವರ್ಷಗಳಾಗಿದೆ ಅನ್ಸುತ್ತೆ. ನೀವು ಸರಿಯಾಗಿ ಗುರ್ತಿಡಿದ್ರಿ ಸರ್. ಹೇಳ್ತಾರೆ ಈ ಪ್ಯಾಲೇಸ್ ನ ತುಂಬಾ ವರ್ಷಗಳ ಹಿಂದೆ ಒಬ್ಬ ಬ್ರಿಟಿಷ್ ಆಫೀಸರ್ ಕಟ್ಸಿದ್ದು ಅಂತ. ಅವರು ಕಾಡಲ್ಲಿರೋಕೆ ಇಷ್ಟ ಪಡ್ತಾ ಇದ್ರು. ಸ್ವಾತಂತ್ರ್ಯ ಸಿಕ್ಕಿದ್ಮೇಲೆ ಇದನ್ನ ಭಾರತೀಯ ಸರ್ಕಾರ ತನ್ನ ವಶಕ್ಕೆ ತಗೊಂತು. ಮತ್ತೆ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಇದು ಫಾರೆಸ್ಟ್ ಆಫೀಸರ್ ಉಳ್ಕೊಳ್ಳೋದಕ್ಕೆ ಗೆಸ್ಟ್ ಹೌಸ್ ನೇ ಮಾಡ್ಬಿಟ್ಟಿದ್ದಾರೆ. ಬನ್ನಿ, ನಾನ್ ನಿಮ್ಗೆ ನಿಮ್ಗಳ ರೂಮ್ ನ ತೋರಿಸ್ತೀನಿ. ಡ್ರೈವರ್ ವಿಷಯ ಹೇಳೋ ಅಷ್ಟರಲ್ಲೇ ಆ ಕಾಡಿನಿಂದ ಭಯಂಕರವಾದ ಶಬ್ದ ಕೇಳ್ಬರೋಕ್ಕೆ ಶುರು ಆಯಿತು. ಆ ಭಯಂಕರವಾದ ಶಬ್ದ ಕೇಳಿ ಲಕ್ಷ್ಮಿಗೆ ತುಂಬಾನೇ ಭಯ ಆಗಕ್ಕೆ ಶುರು ಆಯಿತು. ಈ ಶಬ್ದ ಎಲ್ಲಿಂದ ಬರ್ತಿದೆ ಆರ್ಯನ್? ಹಾ, ಅಲ್ಲ ಕಣಮ್ಮ, ಸುತ್ತಲೂ ಬರೀ ಕಾಡೇ ಇರೋದು. ಕಾಡು ಪ್ರಾಣಿಗಳು ಎಲ್ಲ ಸೇರ್ಕೊಂಡು ಒಟ್ಟಿಗೆ ಹತ್ತಾಗ ಅವುಗಳ ಧ್ವನಿ ಹೀಗೆ ಕೇಳಿಸುತ್ತೆ. ಆಗ ಆರ್ಯನ್ ನೋಡ್ತಾನೆ. ಆ ಶಬ್ದ ಕೇಳಿ ಡ್ರೈವರ್ನ ಮುಖ ತುಂಬಾನೇ ಭಯದಿಂದ ಬದಲಾಗಿತ್ತು. ಆಗ ಡ್ರೈವರ್ನ ನೋಡಿ ಆರ್ಯನ್ ಹೇಳ್ತಾನೆ, ಇಷ್ಟು ಚಳಿಯಲ್ಲಿ ಕೂಡ ನಿನ್ನ ಮುಖದಲ್ಲಿ ಯಾಕೆ ಬೆವರು ಕಾಣಿಸ್ತಾ ಇದೆ? ಆದ್ರೆ ಡ್ರೈವರ್ ಆರ್ಯನ್ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ. ಡ್ರೈವರ್ ಆರ್ಯನ್ ನೋಡಿ ಹೇಳ್ತಾನೆ, ಬನ್ನಿ ಸರ್,
ಒಳಗ್ ಬನ್ನಿ. ರಾತ್ರಿ ಸಮಯದಲ್ಲಿ ಕೆಲವೊಂದ್ಸಲ ಕಾಡಿನ ಪ್ರಾಣಿಗಳು ಈ ಪ್ಯಾಲೇಸ್ನ ಅಕ್ಕಪಕ್ಕದಲ್ಲೂ ಬಂದ್ಬಿಡ್ತವೆ. ಇಷ್ಟ ಹೇಳಿ ಆ ಡ್ರೈವರ್ ಅರಮನೆ ಒಳಗಡೆ ಅವ್ರು ಎಲ್ರೂ ಕರ್ಕೊಂಡು ಹೋಗ್ತಾನೆ. ಆರ್ಯನ್ ಮತ್ತೆ ಅವ್ರ ಕುಟುಂಬದವರು ಡ್ರೈವರ್ ಹಿಂದೆನೆ ಆ ಅರಮನೆ ಒಳಗಡೆ ಹೋಗ್ತಾರೆ. ಅವ್ರು ಎಲ್ರೂ ಆ ಅರಮನೆ ದೊಡ್ಡ ಹಾಲಲ್ಲಿ ನಿಂತ್ಕೊಂಡಿದ್ರು. ಅರೆ ವಾ, ಈ ಹಾಲಲ್ಲಿ ಗೆಸ್ಟ್ ರೂಮ್ ಕೂಡ ಇದೆ. ಅದು ಇನ್ನೊಂದು ವಿಷಯ ಸರ್, ರಾತ್ರಿ ಹೊತ್ತಲ್ಲಿ ಈ ಜಾಗದಲ್ಲಿ ತುಂಬಾ ಚಳಿ ಆಗುತ್ತೆ. ಸರಿ, ನೀವೇನಾದ್ರೂ ತಿಂತೀರಾ? ಇಲ್ಲ, ನಾವೀಗ ಮಲ್ಕೋಬೇಕಷ್ಟೇ. ಸರಿ, ನಿನ್ನ ಹತ್ರ ಒಂದು ಮಾತು ಕೇಳೋದನ್ನೇ ಮರ್ತ್ಬಿಟ್ಟಿದೆ. ಈ ಪ್ಯಾಲೇಸ್ನ ಬ್ರಿಟಿಷ್ನವರು ಕಟ್ಸಿದ್ರು ಅಂತ ಹೇಳ್ದೆ. ಆ ವಿಷಯ ಏನೋ ಸರಿ, ಆದ್ರೆ ಆ ಬ್ರಿಟಿಷ್ನವನ ಹೆಸರು ನೀನು ಹೇಳಲೇ ಇಲ್ವಲ್ಲ? ಅದೀಗ ಬೇಡ ಅನ್ಸುತ್ತೆ ಸರ್. ಆದ್ರೂ ನನಗೆ ಗೊತ್ತಿರೋ ಮಟ್ಟಿಗೆ ಈ ಪ್ಯಾಲೇಸ್ ಅನ್ನ ಫಿಲಿಪ್ ಹೆಸರಿನ ಒಬ್ಬ ಬ್ರಿಟಿಷ್ ವ್ಯಕ್ತಿ ಮಾಡಿದ್ದು ಅಂತ. ನೀವೆಲ್ಲ ಈಗ ನನ್ನ ಜೊತೆಗೆ ಬನ್ನಿ. ನಾನ್ ನಿಮ್ಗೆಲ್ಲ ನಿಮ್ಮ ರೂಮ್ಗಳನ್ನ ತೋರಿಸ್ತೀನಿ. ನಿಮ್ಮನ್ನ ನೋಡ್ತಿದ್ರೆ ಪೂರ್ತಿಯಾಗಿ ಸುಸ್ತಾಗಿರೋ ತರ ಕಾಣಿಸ್ತಾ ಇದ್ದೀರಾ. ಡ್ರೈವರ್ ಅವ್ರೆಲ್ರನ್ನೂ ಬಾಲ್ಕನಿ ಹತ್ರ ಕರ್ಕೊಂಡು ಹೋಗ್ತಾನೆ. ಅಲ್ಲಿ 2 ದೊಡ್ಡ ಕೋಣೆಗಳು ಇದ್ವು. ಡ್ರೈವರ್ ಆರ್ಯನ್ ನೋಡಿ ಏನೋ ಹೇಳ್ತಾನೆ. ಪ್ರತಿ ರೂಮ್ನಲ್ಲೂ ಕೂಡ ಚಳಿ ಕಾಯಿಸ್ಕೊಳ್ಳೋ ವ್ಯವಸ್ಥೆ ಇದೆ. ನೀವು ಬರೋಕ್ಕೂ ಮುಂಚೆನೆ ಕಾಲಿಯಾ ಈ ರೂಮ್ನ ಎಲ್ಲ ಸ್ವಚ್ಛತೆಯನ್ನ ಮಾಡಿಟ್ಟಿದ್ದಾನೆ. ಕಾಲಿಯಾ ಅಂದ್ರೆ ಯಾರು? ನಮ್ಗಂತೂ ಇಲ್ಲಿ ಯಾರು ಕಾಣಿಸ್ಲಿಲ್ವಲ್ಲ. ಅವನು ಇಲ್ಲೇ ಪಕ್ದೂರಲ್ಲಿರೋದು. ಬೆಳಗಾಗೋಷ್ಟ್ರಲ್ಲಿ ಬಂದ್ಬಿಡ್ತಾನೆ. ಈಗ ನಾನು ಕೂಡ ನಿಮ್ನ ಭೇಟಿ ಆಗೋದು ಮಧ್ಯಾಹ್ನ ಆದ್ಮೇಲೆನೆ. ಅದು ಅಲ್ದೆ ನೀವು ಡ್ಯೂಟಿಗೆ ಜಾಯಿನ್ ಆಗೋದು ನಾಡಿದ್ದು ತಾನೆ. ಅದಕ್ಕೋಸ್ಕರ ಆರಾಮಾಗಿ ನಿದ್ದೆ ಮಾಡಿ ಎಲ್ರು ಚೆನ್ನಾಗಿ ಫ್ರೆಶ್ ಆಗಿ. ಇಷ್ಟ ಹೇಳಿ ಡ್ರೈವರ್ ಅಲ್ಲಿಂದ ಹೊರಟು ಹೋಗ್ತಾನೆ. ಅಭಿಮನ್ಯು ತನಗೆ ಇಷ್ಟವಾದ ಕೋಣೆ ಒಳಗಡೆ ಹೋಗ್ತಾನೆ. ಆರ್ಯನ್ ಮತ್ತೆ ಲಕ್ಷ್ಮಿ ಇನ್ನೊಂದು ಕೋಣೆ ಒಳಗಡೆ ಹೋಗ್ತಾರೆ. ಲಕ್ಷ್ಮಿಗೆ ಮಲ್ಕೊಂಡ ತಕ್ಷಣನೇ ನಿದ್ದೆಗೆ ಜಾರ್ಬಿಡ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಆರ್ಯನ್ಗೆ ಹೊರಗಡೆಯಿಂದ ಭಯಂಕರವಾದ ಸಿಡಿಲು ಶಬ್ದ ಕೇಳಿಬರುತ್ತೆ. ಆರ್ಯನ್ ಕಿಟಕಿಯಿಂದ ಹೊರಗಡೆ ನೋಡಿದಾಗ ಮಳೆ ತುಂಬಾ ಜೋರಾಗಿ ಸುರಿತಾ ಇತ್ತು. ಆಗ ಆರ್ಯನ್ ಕಿವಿಗೆ ಯಾರೋ ಹೊರಗಡೆಯಿಂದ ಬರೋ ಶಬ್ದ ಕೇಳಿಸ್ತು. ಇಂಥ ರಾತ್ರಿಯಲ್ಲಿ ಯಾರು ಓಡಾಡ್ತಿರ್ಬಹುದು? ಒಂದ್ ವೇಳೆ ಅಭಿಮನ್ಯು ಅಲ್ಲ ತಾನೆ? ಆರ್ಯನ್ ನಿಧಾನವಾಗಿ ಡೋರ್ ಓಪನ್ ಮಾಡ್ತಾನೆ. ಆದ್ರೆ ಹೊರಗಡೆ ಯಾರೂ ಇರಲಿಲ್ಲ. ಆಗ ಆರ್ಯನ್ನ ದೃಷ್ಟಿ ನೆಲದ ಕಡೆ ಹೋಗುತ್ತೆ. ಆರ್ಯನ್ಗೆ ನೆಲದ ಮೇಲೆ ಯಾರ್ದೋ ಹೆಜ್ಜೆ ಗುರುತುಗಳು ಕಂಡು ಬರುತ್ತೆ. ಓ ಮೈ ಗಾಡ್, ಇದು ಯಾರ ಪಾದಗಳ ಗುರುತಿರ್ಬಹುದು? ಈ ಹೆಜ್ಜೆ ಗುರುತು ನೋಡ್ತಿದ್ರೆ ಯಾವುದೋ ಹೆಂಗಸಿಂದ ಹೆಜ್ಜೆ ಗುರುತಿರ್ಬೋದು ಅನ್ಸುತ್ತೆ. ಆದ್ರೆ ಯಾಕೆ ಒಬ್ಬ ಹೆಂಗಸಿನ ಹೆಜ್ಜೆ ಗುರುತು ಇಷ್ಟೊಂದು ದೊಡ್ಡದಾಗಿರುತ್ತೆ? ಆರ್ಯನ್ ಆ ಹೆಜ್ಜೆ ಗುರುತುಗಳನ್ನು ನೋಡಿದಾಗ ಆ ಹೆಜ್ಜೆ ಗುರುತುಗಳು ಸ್ವಲ್ಪ ದೂರದವರೆಗೂ ಹೋಗಿ ಒಂದು ಕೋಣೆವರೆಗೂ ಹೋಗಿ ಸ್ಟಾಪ್ ಆಗಿರುತ್ತೆ. ಆರ್ಯನ್ ಆ ಕೋಣೆ ಹತ್ರ ಹೋಗ್ತಾನೆ. ಆಗ ನಿಧಾನವಾಗಿ ಡೋರ್ ತೆಗೆದು ಆ ಕೋಣೆ ಒಳಗಡೆ ಹೋಗ್ತಾನೆ. ಆಗ ಅವನ ಕಿವಿಯಲ್ಲಿ ಒಂದು ಭಯಂಕರವಾದ ಹೆಂಗಸು ಕಿರ್ಚೋದನ್ನ ಕೇಳ್ಬರುತ್ತೆ. ಯಾರು ನೀನು? ನನ್ನ ಕೋಣೆ ಒಳಗಡೆ ಏನ್ ಮಾಡ್ತಿದೀಯಾ? ನೀವ್ಯಾರು? ಪ್ರಶ್ನೆ ಇದಲ್ಲ ನಾನ್ ಯಾರು ಅಂತ, ಪ್ರಶ್ನೆ ನೀನ್ ಯಾರು ಅಂತ. ಮತ್ತೆ ನನ್ನ ಕೋಣೆ ಒಳಗಡೆ ನೀನೇನ್ ಮಾಡ್ತಿದೀಯಾ? ನನಗಂತೂ ನಿಮ್ ಬಗ್ಗೆ ಯಾರು ಕೂಡ ಹೇಳಿಲ್ಲ. ನೀನ್ ಹೇಳೋದೇನಂದ್ರೆ ನನ್ನ ಬಗ್ಗೆ ನಿನಗೆ ಯಾರು ಹೇಳಿಲ್ವಾ? ಆರ್ಯನ್ ಆ ಹೆಂಗಸಿಗೆ ವಿಷಯ ಹೇಳಕ್ಕೆ ಶುರು ಮಾಡ್ತಾನೆ. ಅವನು ಒಬ್ಬ ಫಾರೆಸ್ಟ್ ಆಫೀಸರ್ ಅಂತ. ಅವನು ತನ್ನ ಹೆಂಡತಿ ಮತ್ತೆ ಗೆಳೆಯನ ಜೊತೆಗೆ ಮನಾಲಿಗೆ ಬಂದಿದ್ದಾನೆ ಅಂತ. ನನ್ನ ಬಗ್ಗೆ ನಿನ್ಗೆ ಯಾರು ಹೇಳಿಲ್ಲ ಅನ್ಸುತ್ತೆ. ಆದ್ರೆ ಪರವಾಗಿಲ್ಲ, ಎಷ್ಟೋ ವರ್ಷಗಳ ಮೇಲೆ ನನ್ನ ಕೋಣೆ ಒಳಗಡೆ ಒಬ್ಬ ಮನುಷ್ಯ ಬಂದಿದ್ದಾನೆ. ಇದನ್ನ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು. ಈಗ ನೀನು ಹೊರಡ್ಬೋದು. ಆ ಸುಂದರವಾದ ಹೆಂಗಸಿನ ಮಾತು ಕೇಳಿಸ್ಕೊಂಡು ಆಗ ಆರ್ಯನ್ ಹೇಳ್ತಾನೆ, ನಾನ್ ಸ್ವಲ್ಪ ಹೊತ್ತಿಗೂ ಮುಂಚೆ ನನ್ನ ರೂಮ್ನ ಹೊರಗಡೆ ಯಾರೋ ಓಡಾಡೋ ಅಂತ ಶಬ್ದ ಕೇಳಿಸ್ತು. ಯಾರು ಅಂತ ಹೊರಗಡೆ ಬಂದು ನೋಡಿದ್ರೆ ನಾನ್ ನೆಲದ ಮೇಲೆ ತುಂಬಾ ವಿಚಿತ್ರವಾಗಿ ದೊಡ್ಡದಾಗಿರುವಂತಹ ಕೆಂಪಾದ ಹೆಜ್ಜೆ ಗುರುತುಗಳನ್ನ ನೋಡಿದೆ. ಅದು ನಿನ್ನ ರೂಮ್ ಕಡೆಗೆ ಹೋಗಿತ್ತು. ನೀನೇನೋ ತಪ್ಪು ತಿಳ್ಕೊಂಡಿದೀಯ ಅನ್ಸುತ್ತೆ. ಆರ್ಯನ್ ಬೇಜಾರ್ ಮಾಡ್ಕೊಂಡು ಆ ಕೋಣೆಯಿಂದ ಹೊರಗಡೆ ಬರ್ತಾನೆ. ಆಗ ನೆಲದ ಮೇಲೆ ಆ ಹೆಜ್ಜೆ ಗುರುತುಗಳು ಮಾಯವಾಗಿದ್ವು. ಆರ್ಯನ್ ತನ್ನ ಕೋಣೆ ಒಳಗಡೆ ಹೋಗಿ ನಿದ್ದೆ ಮಾಡೋಕ್ಕೆ ಶುರು ಮಾಡ್ತಾನೆ. ಮಾರನೇ ದಿನ ಬೆಳಿಗ್ಗೆ ಆರ್ಯನ್ ಹೆಂಡತಿ ಆರ್ಯನ್ನನ್ನ ಎಬ್ಬಿಸ್ತಾ ಇರ್ತಾಳೆ. ನಾನಿನ್ನು ಮಲ್ಗಕ್ ಬಿಡು ಲಕ್ಷ್ಮಿ, ಇಷ್ಟ ಬೇಗ ಹೇಳ್ಸಕ್ ಹೋಗ್ಬೇಡ ನನಗೆ. ಈಗ ಮಧ್ಯಾಹ್ನ 2 ಗಂಟೆ, ನೀನಿನ್ನೂ ನಿದ್ದೆಯಿಂದ ಎದ್ದೇ ಇಲ್ವಾ? ಇಷ್ಟ ಹೇಳಿ ಲಕ್ಷ್ಮಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆಗ ಆರ್ಯನ್ ಮುಂದೆ ಒಬ್ಬ ವಯಸ್ಸಾದ ವ್ಯಕ್ತಿ ಅವನ್ ಮುಂದೆ ಬಂದು ನಿಲ್ತಾನೆ. ನೀನು ಕಾಲಿಯಾ ಅಲ್ಲ ತಾನೆ? ಡ್ರೈವರ್ ನನ್ನ ಹತ್ರ ಹೇಳ್ತಿದ್ರಲ್ಲ ಆ ಕಾಲಿಯಾ? ನೀವು ಖಂಡಿತವಾಗ್ಲೂ ಸರಿಯಾಗಿ ಗುರ್ತಿಡಿದ್ರಿ ಸರ್. ಆಗ ಆರ್ಯನ್ಗೆ ನಿನ್ನೆ ತಾನೇ ನಡೆದ ಘಟನೆ ನೆನ್ಪಾಗುತ್ತೆ.
ಸರಿ, ಒಂದು ಮಾತು ಹೇಳು ಕಾಲಿಯಾ, ಈ ಪ್ಯಾಲೇಸ್ ಅಲ್ಲಿ ಯಾವ್ದಾದ್ರು ಸುಂದರವಾದ ಹುಡುಗಿ ವಾಸ ಮಾಡ್ತಾಳಾ? ಆರ್ಯನ್ ಮಾತು ಕೇಳಿಸ್ಕೊಂಡು ಕಾಲಿಯಾಗೆ ತುಂಬಾನೇ ಭಯ ಆಗೋಕೆ ಶುರುವಾಯ್ತು. ಇಲ್ಲ ಸರ್, ಇದು ಸರ್ಕಾರಿ ಪ್ಯಾಲೇಸ್. ಇಲ್ಲಂತೂ ಕೇವಲ ಫಾರೆಸ್ಟ್ ಆಫೀಸರ್ನ ಪರಿವಾರದವ್ರು ಮಾತ್ರ ಉಳ್ಕೋತಾರೆ. ಇಲ್ಲಿ ಯಾವುದೇ ಸುಂದರವಾದ ಹುಡುಗಿ ವಾಸ ಮಾಡಲ್ಲ. ನೀವ್ ಬರೋಕ್ಕೂ ಮುಂಚೆ ಈ ಪ್ಯಾಲೇಸ್ ಯಾರು ಇಲ್ಲೇ ಖಾಲಿ ಇತ್ತು. ನಾನ್ ನಿನ್ ಕಣ್ಣಿಗೆ ಹುಚ್ಚನ್ ತರ ಕಾಣಿಸ್ತಾ ಇದೀನಾ? ನಾನ್ ನಿನ್ನೆ ರಾತ್ರಿ ಈ ಪ್ಯಾಲೇಸ್ ನ ಇನ್ನೊಂದು ರೂಮ್ ನಲ್ಲಿ ಒಂದು ಸುಂದರವಾದ ಹುಡುಗಿನ ನೋಡಿದ್ದೆ. ಮತ್ತೆ ನಾನು ಅವಳ ಜೊತೆ ಮಾತು ಕೂಡ ಆಡಿದ್ದೆ. ಬನ್ನಿ ನನ್ ಜೊತೆಗೆ, ಮತ್ತೆ ನನಗೆ ಆ ರೂಮ್ ಅನ್ನ ತೋರಿಸಿ. ಆ ಹುಡುಗಿ ನಿಮ್ಗೆ ಎಲ್ಲಿ ಸಿಕ್ಕಲ್ಲೋ ಅಲ್ಲಿ. ಆರ್ಯನ್ ಆ ವ್ಯಕ್ತಿಯನ್ನ ಕರ್ಕೊಂಡು ಆ ಕೋಣೆ ಒಳಗಡೆ ಹೋಗ್ತಾನೆ. ಆ ಕೋಣೆ ನೋಡಿ ಆರ್ಯನ್ಗೆ ತುಂಬಾನೇ ಆಶ್ಚರ್ಯ ಆಗೋಕೆ ಶುರುವಾಗುತ್ತೆ. ಆ ಕೋಣೆ ನೋಡಿದಾಗ ಆ ಕೋಣೆ ತುಂಬಾ ಧೂಳಿನಿಂದ ಪಾಳ್ ಬಿದ್ದಿತ್ತು. ಹೀಗಾಗೋದಕ್ಕೆ ಹೇಗ್ ಸಾಧ್ಯ ಕಾಲಿಯಾ? ಈ ರೂಮ್ ನ ನೋಡ್ತಿದ್ರೆ ಹೇಗ್ ಅನಿಸ್ತಾ ಇದೆ ಅಂದ್ರೆ ಎಷ್ಟೋ ವರ್ಷಗಳಿಂದ ಈ ರೂಮು ಯಾರು ಬರ್ದೆ ಖಾಲಿ ಉಳಿದಿದೆ ಅನ್ನೋ ಹಾಗೆ. ಯಾರೋ ಕಾಲೇ ಇಟ್ಟಿಲ್ಲ ಅನ್ಸುತ್ತೆ. ಆಗ ಆರ್ಯನನ ಕಣ್ಣು ಗೋಡೆ ಮೇಲೆ ನೇತ್ ಹಾಕಿರೋ ಒಂದು ಚಿತ್ರದ ಮೇಲೆ ಬೀಳುತ್ತೆ. ಇವಳೇ ಆ ಹುಡುಗಿ ನನಗೆ ಈ ರೂಮ್ ನಲ್ಲಿ ಸಿಕ್ಕಿದ್ದು. ಆರ್ಯನ್ ಮಾತು ಕೇಳಿಸ್ಕೊಂಡು ಕಾಲಿಯಾಗೆ ತುಂಬಾನೇ ಭಯ ಆಗೋಕೆ ಶುರುವಾಗುತ್ತೆ. ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಬಹುಶಃ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಈ ಪೇಂಟಿಂಗ್ ನ ಈ ಪ್ಯಾಲೇಸ್ ನ ಮಾಲೀಕ ಫಿಲಿಪ್ ತನ್ನ ಕೈಯಾರೆ ಮಾಡಿದ್ದು ಅಂತ. ಮತ್ತೆ ಅವನ್ ಸತ್ಯ ಆಲ್ರೆಡಿ 100 ವರ್ಷಗಳಿಗಿಂತ ಜಾಸ್ತಿ ಆಗಿದೆ.